ಕನ್ನಡ ಹೃದಯಗಳಿಗೆ ನಮಸ್ಕಾರಗಳು. ವೆಲ್ಕಮ್ ಟು ನಾನು ಕನ್ನಡಿಗ ಓವರ್ಸೀಸ್ ಚಾನಲ್. ಇವತ್ತು ಏನರ ಬಗ್ಗೆ ಮಾತಾಡ್ತೀವಿ? ಇವತ್ತು ಈ ಸ್ಟೇಟ್ ಸಿಂಬಲ್ ಆಫ್ ಕರ್ನಾಟಕದ ಬಗ್ಗೆ ಮಾತಾಡ್ತೀವಿ. ಎಲ್ಲಾನು ಕವರ್ ಮಾಡೋಕ್ಕಾಗಲ್ಲ, ಸೊ ಮಧ್ಯದಲ್ಲಿರೋ ಆ ಎರಡು ತಲೆ ಪಕ್ಷಿಯ ಬಗ್ಗೆ ಮಾತಾಡ್ತೀವಿ. ಈ ಎರಡು ತಲೆಯ ಪಕ್ಷಿಯ ಹೆಸರೇನು? ಗಂಡಬೇರುಂಡ. ಗಂಡಬೇರುಂಡಕ್ಕೆ ಮಹತ್ವದ ಅರ್ಥವಿದೆ ಈ ಎಂಟೈರ್ ಸ್ಟೇಟ್ ಸಿಂಬಲ್ ಅಲ್ಲಿ. ಇತಿಹಾಸದಲ್ಲೂ ಇದೆ. ಆ ಇತಿಹಾಸನ ಸ್ವಲ್ಪ ರಿವೈಂಡ್ ಮಾಡಿ ನೋಡೋಣ. ಹಿರಣ್ಯ ಕಶಿಪು ಗೊತ್ತಿರಬೇಕು, ಭಕ್ತ ಪ್ರಹ್ಲಾದ ಗೊತ್ತಿರಬೇಕು, ನರಸಿಂಹರ ಬಗ್ಗೆನೂ ಗೊತ್ತಿರಬೇಕು ಅಲ್ವಾ? ಸೊ ನರಸಿಂಹರು ಹಿರಣ್ಯ ಕಶಿಪುವನ್ನು ವಧಿಸಿ ಆ ಕೋಪ ಆಕ್ರೋಶ ಕಡಿಮೆ ಆಗದೆ ಈ ಬ್ರಹ್ಮಾಂಡವನ್ನು ವಿನಾಶ ಮಾಡಲು ಹೊರಟ ಮೇಲೆ ಏನ್ ಮಾಡ್ಬೇಕು? ನಮ್ಮ ಫ್ರೆಂಡ್ಸ್ ಬಂದ್ಬಿಟ್ಟು ನಮ್ಮನ್ನ ಕಾಮ್ ಡೌನ್ ಮಾಡಿಸ್ತಾ ಇರ್ತಾನೆ. ಬೇಬಿ ಕಾಮ್ ಡೌನ್ ಅಂತ ಕಾಮ್ ಡೌನ್ ಮಾಡಕ್ಕೆ ಯಾರು ಬಂದ್ರು? ನಮ್ಮ ಶಿವ. ಶಿವನವರು ಬಂದು ಹೇ ಬ್ರೋ ಕಾಮ್ ಡೌನ್ ಅಂದ್ರೆ ಕಾಮ್ ಡೌನ್ ಆಗ್ತಾರ ನರಸಿಂಹ? ಅವರು ಅಷ್ಟು ಉಗ್ರ ಕೋಪದಲ್ಲಿದ್ದಾರೆ. ಅದಕ್ಕೇನೆ ಅವರು ಶರಭನ ವೇಷದಲ್ಲಿ ಬಂದಿದ್ರು. ಶರಭ ಅನ್ನೋದೂ ಒಂದು ದೊಡ್ಡ ಪವರ್ಫುಲ್ ಆದ ಒಂದು ಕ್ಯಾರೆಕ್ಟರು. ಅದಕ್ಕೆ ಸಿಂಹ ಮತ್ತು ಪಕ್ಷಿಯ ಎರಡೂ ರೂಪದ ಆಕಾರವಿತ್ತು. ಎಷ್ಟು ಬಲಶಾಲಿ ಅಲ್ವಾ? ಸೊ 18 ದಿನ ನಡೆದ ಈ ಜಗಳದಲ್ಲಿ ನರಸಿಂಹರು ಶರಭನನ್ನು ವಧಿಸಲಾಗದೆ ಈ ಗರುಡ ಶರಭನನ್ನು ಕಂಡು ನರಸಿಂಹರ ಕೋಪ ಇನ್ನೂ ಉಗ್ರವಾಯಿತು. ಅದಕ್ಕೇನೆ ಅವರು ಗಂಡ ಬೇರುಂಡದ ರೂಪದಲ್ಲಿ ಬಂದು ಶರಭನನ್ನು ವಧಿಸಿದರು ಅಲ್ವಾ? ಸೊ ಈ ಕಥೆಯಿಂದ ಏನ್ ತಿಳ್ಕೊಂಡ್ವಿ? ಈ ಕಥೆಯಲ್ಲಿ ಶೌರ್ಯತೆ ಇದೆ, ಶಕ್ತಿ ಇದೆ, ವಿನಾಶವಿದೆ, ಮತ್ತೆ ಜಗತ್ತನ್ನು ಸಂರಕ್ಷಿಸುವ ಬುದ್ಧಿನೂ ತೋರಿಸಲಾಗಿದೆ ಅಲ್ವಾ? ಸೊ ಇದೆಲ್ಲಾನು ಸೇರಿ ಈ ಗಂಡ ಬೇರುಂಡಕ್ಕೆ ಆ ಮಹತ್ವದ ಅರ್ಥ ಬಂದಿತು. ಸೊ ನಮ್ಮ ಕರ್ನಾಟಕದ ಸಿಂಬಲ್ ಅಲ್ಲಿ ಏನಕ್ಕೆ ಅದನ್ನು ಯೂಸ್ ಮಾಡ್ತಾರೆ ಅಂದ್ರೆ, ಎರಡು ತಳೆಗಳು ವಿಜಿಲೆನ್ಸ್ ಅಂದ್ರೆ ನೋಟ. 360 ಕಡೆನೂ ನಾವು ನೋಡ್ತಾ ಇದೀವಿ. ನಮ್ಮ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಜನರು ಫಾಲೋ ಮಾಡ್ತಾ ಇದ್ದಾರಾ ಇಲ್ವಾ ಅನ್ನೋದನ್ನ ಅರ್ಥ ಮಾಡಿಸೋದಕ್ಕೋಸ್ಕರ. ಅದು ಮಾತ್ರ ಅಲ್ಲ, ಪ್ರೊಟೆಕ್ಷನ್, ಸಂರಕ್ಷಣೆ, ಜನರ ಸಂರಕ್ಷಣೆಯ ಬಗ್ಗೆನೂ ಮಾತಾಡುತ್ತೆ. ಈ ತರದ ಕಥೆಗಳು ನಿಮ್ಮ ಮಕ್ಕಳಿಗೆ ಖಂಡಿತವಾಗೂ ತಿಳಿಯಬೇಕು ಅಲ್ವಾ? ಸೊ ಈ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಮರಿದೇ ಹೇಳಿ.